ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಫೆಬ್ರವರಿ 28 ಶುಕ್ರವಾರ. ಇಂದಿನ ಶುಭ ಸಂದೇಶ ಮಾರ್ಕ 10:1-12. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮ ಸಂಬಂಧಗಳು ಬಲವಾಗಿರಲಿ, ಪರಿಶುದ್ಧವಾಗಿರಲಿ ಹಾಗೂ ಪ್ರಬಲವಾಗಿರಲಿ ಎಂದು ಆಶಿಸುತ್ತಿದ್ದಾರೆ. ಅದಾಗಿದೆ, ಇಂದಿನ ಶುಭ ಸಂದೇಶದಲ್ಲಿ ದೇವರು ಒಂದುಗೂಡಿಸಿದ್ದನ್ನು ಮಾನವನು ಬೇರ್ಪಡಿಸಿದಿರಲಿ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ. ಯಾವಾಗ ಒಂದು ಗಂಡು ಮತ್ತು ಹೆಣ್ಣು ವಿವಾಹವೆಂಬಂತಹ ಪರಿಶುದ್ಧ ಸಂಸ್ಕಾರದಲ್ಲಿ ಒಂದಾಗುತ್ತಾರೋ, ಇವರು ವಿವಾಹ ವಿಚ್ಛೇದನದ ಮೂಲಕ ಬೇರ್ಪಡಲಿರದೆಂದು ಪ್ರಭು ಪ್ರಾರ್ಥಿಸುತ್ತಿದ್ದಾರೆ. ಹಾಗೂ ಪ್ರಿಯರೇ, ಈ ಒಂದು ಸಂಬಂಧವಲ್ಲ, ಎಲ್ಲ ಸಂಬಂಧಗಳು, ವಿಶೇಷವಾಗಿ ತಂದೆ ತಾಯಿ ಹಾಗೂ ಮಕ್ಕಳ ನಡುವೆ ಇರುವಂತಹ ಒಂದು ಸಂಬಂಧ, ಈ ಸಂಬಂಧವು ಸಹ ಎಂದೂ ಬೇರ್ಪಡದಿರಲಿ. ಇಂದು ನಾವು ಹಲವಾರು ಕಡೆ ನೋಡುತ್ತೇವೆ, ತಮ್ಮ ತಂದೆ ತಾಯಿಗಳನ್ನು ತನ್ನ ಸ್ವಂತ ಮಕ್ಕಳು ವೃದ್ಧಾಶ್ರಮಗಳಿಗೆ ತಳ್ಳುತ್ತಿರುವುದನ್ನು ನಾವು ಕಾಣುತ್ತೇವೆ. ಇಲ್ಲಿ ಸಂಬಂಧಗಳು ಬೇರ್ಪಡುತ್ತವೆ. ಪ್ರಿಯರೇ, ಇನ್ನು ಕೆಲವೆಡೆ ನಾವು ನೋಡುತ್ತೇವೆ, ತಮ್ಮ ಸ್ವಂತ ಮಕ್ಕಳನ್ನೇ ತಂದೆ ತಾಯಿಗಳು ಕಸದ ಬುಟ್ಟಿಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಎಸೆದು ಹೋಗುತ್ತಿದ್ದಾರೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಆಶಿಸುತ್ತಿರುವಂತೆ ಅವರು ನೀಡಿರುವಂತಹ ಈ ರೀತಿಯ ಸಂಬಂಧಗಳು ಎಂದು ಬೇರ್ಪಡದಿರಲಿ, ಒಡೆಯದಿರಲಿ. ಅಣ್ಣ ತಮ್ಮಂದಿರ ಜೊತೆ, ಅಕ್ಕ ತಂಗಿಯರ ಜೊತೆ, ತನ್ನ ಸ್ವಂತ ಕುಟುಂಬದಲ್ಲಿ ಆಸ್ತಿಗೋಸ್ಕರ ಇರಬಹುದು, ಹೆಸರಿಗೋಸ್ಕರ ಇರಬಹುದು, ಯಾವುದೇ ರೀತಿಯ ಬಿರುಕುಗಳು ಬಿಡದಂತೆ ಕುಟುಂಬಗಳು ಸಮೃದ್ಧಿಯಾಗಲಿ, ಪ್ರಾರ್ಥನೆಯ ಮೂಲಕ ಕುಟುಂಬಗಳು ಪ್ರಬಲವಾಗಲಿ, ಪರಿಶುದ್ಧವಾಗಲಿ ಎಂದು ನಾವು ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.